ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಂದ ಗೋಕುಲದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಮೊದಲನೇದಾಗಿ ಪಾಪ ರಿಸೆಪ್ಷನಲ್ಲಿ ಏನಿರ್ತಾರೆ ಅವರು ಬಂದು ಕೇಳ್ತಾ ಇರ್ತಾರೆ, ನೀವು ದುಡ್ಡು ಕೊಟ್ಟಿಲ್ಲ, ಹಾಗಾಗಿ ನಾವು ಯಾವುದೇ ರೀತಿ ಡೆಕೋರೇಷನ್ನ ಮುಂದುವರ್ಸಲ್ಲ ಅಂತ ಹೇಳ್ಬಿಟ್ಟು, ಅಯ್ಯೋ ಏನು ಹೀಗೆ ಕೇಳ್ತಾ ಇದ್ದೀರಾ, ನನ್ನ ಮಗ ಚೀಟಿ ದುಡ್ಡನ್ನ ತರೋದಕ್ಕೆ ಹೋಗಿದ್ದಾನೆ ಅಂತ ಅಂದ ತಕ್ಷಣನೇ ಕೊಟ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅವನು ಕೂಡ ಬಂದು ಕೇಳ್ತಾನೆ, ಆಗ ಏನಾಯ್ತು ಕೇಶವ ದುಡ್ಡು ಕೊಡು ಅಂತ ಹೇಳಿದಾಗ ಚೀಟಿ ಅವ್ರು ಮೋಸ ಮಾಡಿ ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಇವನು ಫುಲ್ಲು ಓವರಾಗಿ ಕ್ಲ್ಯಾಪ್ಸ್ ಮಾಡಿ ಅಲ್ಲಿರೋರು ಎಲ್ಲರೂ ಕೂಡ ಬರೋ ಥರ ಮಾಡಿಬಿಡ್ತಾನೆ. ಎಲ್ಲರೂ ಬಂದು ನಿಂತ್ಕೋತಾ ಇರ್ತಾರೆ. ಆಗ ಬಾಬಾ ಏನು ನಾಟಕ ಮಾಡ್ತಾ ಇದ್ದೀರಾ, ನೀನು ಒಬ್ಬನೇ ನಾಟಕ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ, ಆದರೆ ಇಡೀ ನಿನ್ನ ಫ್ಯಾಮಿಲಿನೇ ನಾಟಕ ಮಾಡುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಅದು ಅಲ್ಲದೆ ಎಲ್ಲರೂ ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ, ಒಂದು ಫ್ಯಾಮಿಲಿನಲ್ಲಿ ಒಬ್ಬರು ಇಬ್ಬರು ಆ್ಯಕ್ಟಿಂಗ್ ಮಾಡಿರೋದನ್ನ ಒಪ್ಕೋಬೋದಪ್ಪ, ಆದರೆ ನೀವು ಇಡೀ ಫ್ಯಾಮಿಲಿ ಇದನ್ನಂತೂ ನನ್ನ ಕೈಯಲ್ಲಿ ನಂಬೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿ ಓವರಾಗಿ ರಿಯಾಕ್ಟ್ ಮಾಡ್ತಾ ಇರ್ತಾನೆ. ನೋಡಿ, ನೀವು ಇಷ್ಟು ದಿನ ದುಡ್ಡು ಕೊಡ್ತೀನಿ ಅಂತ ಯಾಮರ್ಸಿ ಕೊಡದೇ ಇದ್ದಿದ್ದಕ್ಕೂ ನಂಗೆ ಇಲ್ಲಿಗೆ ಅರ್ಥ ಆಯಿತು. ಪರವಾಗಿಲ್ಲ, ಅದು ಹೇಗೆ ಮದುವೆ ಮಾಡ್ತೀರಾ ಅಂತ ನಾನು ನೋಡ್ಬಿಡ್ತೀನಿ. ಅಡುಗೆ ಮಾಡೋರು ಎಲ್ಲರನ್ನೂ ಚೌಲ್ಟ್ರಿನ ಕರೆದು ಬಿಡ್ತಾನೆ. ಅವ್ನು ಬೈತಾ ಇರೋದನ್ನ ನೋಡಿ ಅವರೆಲ್ರಿಗೂ ಕೂಡ ಕೋಪ ಬಂದುಬಿಡುತ್ತೆ. ಹಾಗೆ ಅಡುಗೆ ಭಟ್ಟ, ಏನಯ್ಯ ಏನು ಅಂದ್ಕೊಂಡಿದ್ಯಾ ನೀನು, ನಂದಣ್ಣನ ನೀನು ಇವತ್ತಿಂದ ನೋಡ್ತಾ ಇದೆಯಾ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸುಮ್ಮನೆ ಕೂತ್ಕೊಳ್ರಿ, ಏನ್ರಿ ಹೇಳ್ತಾ ಇದ್ದೀರಾ, ದುಡ್ಡು ಕೊಡ್ತೀನಿ ಅಂತ ಯಾಮರ್ಸಿದ್ದಾನೆ, ಇನ್ನೂ ಬುದ್ಧಿ ಬರ್ತಾ ಇಲ್ವಾ, ನೀವು ಎಷ್ಟು ಕೆರೆದ್ರೂ ಅಷ್ಟೇ, ಇವ್ನು ದುಡ್ಡು ಕೊಡಲ್ಲ ಅಂತ ಹೇಳಿದಾಗ ಕೇಶವ ಹೋಗಿ ಅವನಿಗೆ ಹೊಡೆದು ಬಿಡ್ತಾನೆ. ಆಗ ಕೇಶವ ಅಂತ ಹೇಳಿ ಎಲ್ಲರೂ ಕೂಡ ವಾಪಸ್ ಕರ್ಕೊಂಡ್ಬಿಡ್ತಾರೆ. ದುಡ್ಡು ಕೊಡಲ್ಲ ಏನ್ರಿ, ನಮಗೆ ದುಡ್ಡು ಬೇಡ, ನಂದಣ್ಣ ಏನು ಅಂತ ಹೇಳಿ ಇಡೀ ಬಳ್ಳಾಪುರನ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ, ದೊಡ್ಡಬಳ್ಳಾಪುರದ ನಂದ ಅಂದರೆ ಎಷ್ಟು ಒಳ್ಳೆ ವ್ಯಕ್ತಿ, ಎಲ್ರಿಗೂ ಎಷ್ಟು ಸಹಾಯ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಅಂಥದ್ರಲ್ಲಿ ಜುಜ್ಮಿ ದುಡ್ಡಿಗೋಸ್ಕರ ನೀನು ಇಷ್ಟೆಲ್ಲ ಮಾತಾಡ್ತಾ ಇದೆಯಾ, ಬೇಡ ರೀ, ₹1 ದುಡ್ಡು ಬೇಡ, ನಾನು ಹಂಗೆ ಅಡುಗೆ ಮಾಡ್ಕೊಡ್ತೀನಿ ಅವ್ರಿಗೆ ಅಂತ ಹೇಳ್ತಾನೆ. ನಂದಣ್ಣ ನೀನೇನು ಬೇಜಾರು ಮಾಡ್ಕೋಬೇಡ ನಂದಣ್ಣ, ನಾನು ನಿನಗೆ ಇವತ್ತೊಂದಿನ ಈ ಚೌಲ್ಟ್ರಿನ ಬಿಟ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ನಮ್ಮ ಮಾಧವ ಇದನ್ನೆಲ್ಲ ಅವನು ನನ್ನ ತಮ್ಮ ಅಂತ ಅನ್ಕೋತೀನಿ, ನೀನು ಆರಾಮಾಗಿ ಮದುವೆ ಮಾಡ್ಕೊ, ನನಗೆ ಯಾವ ದುಡ್ಡು ಬೇಡ ಅಂತ ಹೇಳಿ ಹೇಳ್ಬಿಡ್ತಾರೆ. ಮತ್ತು ಇವ್ರಿಗೆ ತುಂಬಾ ಭಾರ ಅನ್ನಿಸ್ತಾ ಇರುತ್ತೆ ಮನಸ್ಸು. ಹಾಗೆ ಕಣ್ಣೀರು ಹಾಕ್ಕೊಂಡೆ ಎಲ್ಲರೂ ನೋಡ್ತಾ ಇರ್ತಾನೆ. ಫೋಟೋಗ್ರಾಫರ್ ಕೂಡ, ನನಗೂ ದುಡ್ಡು ಬೇಡ ನಂದಣ್ಣ, ಇವತ್ತು ನಾನು ಈ ಪರಿಸ್ಥಿತಿನಲ್ಲಿ ಇದ್ದೀನಿ ಅಂತ ಅಂದರೆ ಅದಕ್ಕೆ ಕಾರಣನೇ ನೀನು. ಜೀವನದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದೇನೆ ಒದ್ದಾಡ್ತಾ ಕೆಲಸನೇ ಇಲ್ಲದೆ ಇರುವಾಗ ನನಗೆ ನೀನು ಸಾಲ ಮಾಡಿ ಕ್ಯಾಮ್ರಾ ಕೊಡಿಸಿದ್ಯಾ, ಇವತ್ತು ನನ್ನ ಸಂಸಾರ ನಿನ್ನಿಂದ ನಡೀತಾ ಇರೋದು, ಅಂಥದ್ರಲ್ಲಿ ನಿನ್ನ ಕೆಲಸಕ್ಕೆ ನಾನು ದುಡ್ಡು ತೊಗೋತೀನ, ನಾನು ಯಾವ ಕೆಲಸ ಮಾಡಿದ್ರು ಕೂಡ ನೀನು ನನಗೆ ದುಡ್ಡು ಕೊಡಬೇಡ, ಯಾವತ್ತು ಮಾಡಿದ್ರು ಕೊಡಬೇಡ ನಂದಣ್ಣ ಅಂತ ಹೇಳಿ ಹೇಳ್ತಾ ಇರ್ತಾನೆ. ನಿಮಗೆಲ್ಲ ಬೇಕು ಅಂತಂದರೆ ನೀವು ಹೋಗಿ ಕೆಲಸ ಮಾಡ್ಕೊಳ್ಳಿ, ನಾನು ಮಾಡಲ್ಲ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಒಂದು ನಿಮಿಷ ಸರ್ ಅಂತ ಹೇಳಿ ಕೇಶವ್ ಬರ್ತಾನೆ. ಇಡೀ ಪ್ರಪಂಚದಲ್ಲಿ ದುಡ್ಡಿಗೆ ಮಾತ್ರನೇ ಎಲ್ಲ ಕಡೆ ಬೆಲೆ ಇರೋದಿಲ್ಲ ಸರ್, ಪ್ರೀತಿ, ಸಂಬಂಧ, ಆಮೇಲೆ ಗೌರವ, ನಂಬಿಕೆ, ಇದು ಯಾವುದಕ್ಕೂ ದುಡ್ಡು ಬೇಡ, ಒಳ್ಳೆ ಮನಸ್ಸಿದ್ರೆ ಸಾಕು, ನಾನು ನಿಮಗೆ ಕೈ ಮಾಡಿರೋದಕ್ಕೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಕೇಳ್ತಾನೆ. ಅವನು ಅಲ್ಲಿಂದ ಹೋಗ್ಬಿಡ್ತಾನೆ. ಏನರಪ್ಪ ಇನ್ನೂ ನೋಡ್ಕೊಂಡು ನಿಂತಿದ್ದೀರಾ, ಎಲ್ಲರೂ ಬರೋ ಹೊತ್ತಾಯಿತು, ಎಲ್ಲರೂ ಹೋಗಿ ಅವರು ನಿಮ್ಮ ಪಾಡಿಗೆ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಸರಿ ಅಂತ ಹೇಳಿ ಎಲ್ಲರೂ ಕೂಡ ಹೋಗ್ಬಿಡ್ತಾರೆ. ಅದಾದಮೇಲೆ ಇವರು ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದರು. ಅಪ್ಪ ಅಂತ ಹೇಳಿ ಓಡ್ ಬಂದು ಎಲ್ಲರೂ ಕೂಡ ತಪ್ಕೋತಾರೆ. ಎಲ್ಲರೂ ಕೂಡ ಬಂದು ತಪ್ಕೊಂಡಿರೋದನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾನೆ. ಅದಾದಮೇಲೆ ಎಲ್ಲರೂ ಮನೆಗೆ ಬರ್ತಾರೆ. ರೀ ಮಕ್ಕಳೆಲ್ಲ ನಿಮ್ಮ ಜೊತೆ ಮಾತಾಡ್ಬೇಕಂತೆ ಅಂತ ಹೇಳಿದಾಗ, ಏನು ಗಿರ್ಜಾ ಅಂತ ಹೇಳ್ತಾರೆ. ಅಪ್ಪ ಎಲ್ಲರೂ ಕೂಡ ನನ್ನ ಮನೆಯಲ್ಲಿದ್ದಾಗ ಬಂದು ನಿನ್ನ ಬಗ್ಗೆ ಎಲ್ಲರೂ ಒಳ್ಳೆ ಮಾತು ಹೇಳ್ತಾ ಇರಬೇಕಿದ್ರೆ ನಾನು ನಮ್ಮಪ್ಪ ಎಷ್ಟು ಒಳ್ಳೆಯವರು ಅಂತ ಅನ್ಕೋತಾ ಇದ್ದೆ, ತುಂಬ ಪ್ರೀತಿ ಹೆಚ್ಚಾಗ್ತಾ ಇತ್ತು, ಆದರೆ ಈಗ ಚೌಲ್ಟ್ರಿನಲ್ಲಿ ಎಲ್ಲರೂ ಮಾತಾಡಿರೋದನ್ನ ನೋಡಿ ನಿಮ್ಮ ಬಗ್ಗೆ ನನಗಿನ್ನೂ ಗೌರವ ತುಂಬ ಹೆಚ್ಚಾಗ್ತಾ ಇದೆ ಅಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದಾದಮೇಲೆ ಮಾವ, ಪ್ರತಿ ಸಲ ಕೇಶವನನ್ನು ಭೇಟಿ ಮಾಡೋದಕ್ಕೆ ಬಂದಾಗೆಲ್ಲ ನಮ್ಮಪ್ಪ ಹಾಗೆ ಹೀಗೆ ಅಂತ ನಿಮ್ಮನ್ನು ಹೊಗಳುತ್ತಾನೆ ಇರ್ತಿದ್ದ. ಆಗ ನಾನು ಅಂದ್ಕೋತಿದ್ದೆ, ಏನಪ್ಪ ಯಾರಿಗೂ ಸಿಗದೆ ಇರೋ ಅಪ್ಪನ, ಯಾರು ಕಾಣದೇ ಇರೋ ಅಪ್ಪನ ಇವ್ರಿಗೆ ಅಂತ ಹೇಳಿ. ಅದಾದಮೇಲೆ ನನಗೆ ಗೊತ್ತಾಗಿದ್ದು ಈ ಮನೆಗೆ ಬಂದಮೇಲೆ ನೀವೇನು ಅಂತ ಹೇಳಿ. ನನಗೆ ಪದೇ ಪದೇ ಹೇಳ್ಕೋಬೇಕು ಅನಿಸುತ್ತೆ ಮಾವ, ನಾನು ನಂದಕುಮಾರ್ ಅವ್ರ ಸೊಸೆ ಅಂತ ಹೇಳಿ ಹೇಳ್ತಾಳೆ. ಇವನು ಪಾಪ ಅವಳನ್ನ ನೋಡಿ ಕಣ್ಣೀರಾಗ್ತಾ ಇರ್ತಾನೆ. ಆಮೇಲೆ ಮಾವ, ನಾನು ಪ್ರತಿ ಸಲ ಕೂಡ ನಿಮ್ಮನ್ನು ಕೆಟ್ಟವರು ಅನ್ನೋ ಥರನೇ ನೋಡ್ತಾ ಇದ್ದೆ, ಯಾಕಂದರೆ ನಮ್ಮಪ್ಪ ಚಿಕ್ಕಪ್ಪ ಎಲ್ಲರೂ ಕೂಡ ನಿಮ್ಮನ್ನ ಕೆಟ್ಟವರು ಅಂತಲೇ ನನ್ನ ಮನಸ್ಸಲ್ಲಿ ತುಂಬಿಟ್ಟಿದ್ರು, ಅದೇ ನೆರಳಲ್ಲಿ ನಾನು ಇದ್ದೆ. ಆದರೆ ಒಂದ್ಸಲ ನೀವು ನನ್ನ ಪೋಲಿ ಹುಡುಗರಿಂದ ಕಾಪಾಡಿದಾಗ ನೀವು ಎಷ್ಟು ಒಳ್ಳೆ ಮನಸ್ಸಿದೆ ಅಂತ ಗೊತ್ತಾಯಿತು. ಅದಾದಮೇಲೆ ನಮ್ಮಪ್ಪ ಹೇಳ್ತಾ ಇರೋ ರಾಕ್ಷಸ ನೀವಲ್ಲ, ರಕ್ಷಕ ಅಂತ ಗೊತ್ತಾಗಿದ್ದು. ಶ್ರೀಕಂಠು ಅಣ್ಣ ನನಗೆ ಹೊಡೆಯೋದಕ್ಕೆ ಬಂದಾಗ ನೀವು ಬಂದು ತಡೆದಾಗ, ನಿಮ್ಮಂಥ ಮನೆಯಲ್ಲಿ ನಾನು ಒಬ್ಳಾಗಿರೋದಕ್ಕೆ ನನಗೂ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದನ್ನ ನೋಡಿ ಕೂಡ ಅವನು ಬೇಜಾರು ಮಾಡ್ಕೋತಾ ಇರ್ತಾನೆ. ಅದಾದಮೇಲೆ ಅವನ ತಮ್ಮ ಏನಿರ್ತಾನೆ ಬಾಮೈದ, ಅವನು ನನಗೆ ಈ ಮನೆಯಲ್ಲಿ ಯಾಕಿದ್ದೀನಿ ಅಂತ ಇವಾಗ ಗೊತ್ತಾಯ್ತಾ ಅಮ್ಮು, ಅಂಥ ಅರಮನೆಯಲ್ಲಿರೋದಕ್ಕಿಂತ ಇಂಥ ಗುಡಿಸ್ಲಲ್ಲಿದ್ರೂ ನಂದ ಅಂತ ಬಾವನ ಜೊತೆ ಇದ್ದೀನಲ್ಲ, ಅದಕ್ಕೆ ಅವ್ರು ಯಾವತ್ತೂ ನನ್ನ ಬಾಮೈದ ಅಂತ ನೋಡಿಲ್ಲ, ಸ್ವಂತ ಮಗ ಅನ್ನೋ ಥರ ನೋಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ನೀವೆಲ್ಲರೂ ಇಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ, ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ನನಗೆ ಮತ್ತೆ ಇಷ್ಟು
ಕೊಡ್ತಾ ಇರುವಂತಹ ಪಟ್ಟಿ ಜಾಸ್ತಿ ಆಗ್ತಾ ಇದೆ, ನಾನು ನಿಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀನೋ ಇಲ್ವೋ ಅಂತ ಬೇಜಾರಾಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಹನುಮಂತಣ್ಣ ಬಂದು, ನಂದ ಎಲ್ಲ ಮನೆಯವ್ರು ಇಲ್ಲೇ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಾ, ಅಲ್ಲಿ ಚೌಲ್ಟ್ರಿನಲ್ಲಿ ಎಲ್ಲ ಕೆಲಸ ಮುಗೀತಾ ಬಂದಿದೆ, ನೀವು ಇನ್ನೂ ಇಲ್ಲೇ ಕೂತ್ಕೊಂಡಿದ್ದೀರಾ, ಬನ್ನಿ ಬನ್ನಿ ಅಂತ ಹೇಳಿದಾಗ, ಏನೋ ಡೆಕೋರೇಷನಾ ಅಂತ ಹೇಳಿದಾಗ, ಹೌದು ಡೆಕೋರೇಷನ್ ಮುಗ್ದೋಗೋ ಟೈಮ್ ಬಂತು ಅಂತ ಹೇಳ್ತಾರೆ. ಯಾರು ಮಾಡ್ತಾ ಇದ್ದಾರೆ ಅದೆಲ್ಲ ನನಗೆ ಗೊತ್ತಿಲ್ಲ, ನೀನೇ ಬಂದು ನೋಡಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಈ ಕಡೆ ಪ್ರಿಯಾರ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ರೀ, ನಮ್ಮ ಬೀಗರು ಇದ್ದಾರಲ್ಲ, ಅವರು ತುಂಬ ಒಳ್ಳೆಯವರು ರೀ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹೌದು ಕಣೆ, ಅವರು ತುಂಬ ಒಳ್ಳೆಯವರು ಅಂತ ಹೇಳಿದಾಗ, ನನಗೆ ಅವ್ರು ಇಷ್ಟು ಜನಕ್ಕೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ, ಇಷ್ಟು ಜನ ಅವ್ರ ಬೆಂಬಲಕ್ಕಿದ್ದಾರೆ ಅಂತ ಗೊತ್ತಾದ್ಮೇಲೆ, ಅದು ದುಡ್ಡಿಲ್ದೇ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ನನಗೆ ಒಂದು ಅನ್ನಿಸ್ತಾ ಇದ್ದಾರೆ, ನಮ್ಮ ಬೀಗ್ರು ಯಾಕೆ ಎಲೆಕ್ಷನ್ನಿಗೆ ನಿಂತ್ಕೋಬಾರ್ದು, ಅವ್ರ ಮನೆಯಲ್ಲಿ ಒಬ್ಬರು ಲಾಯರ್ ಇದ್ದಾರೆ, ಒಬ್ಬರು ರಾಜಕಾರಣಿ ಆಗಿಬಿಟ್ರೆ ನಾವು ಯಾವ ರೀತಿ ತೊಂದರೆನೂ ಇಲ್ದೇ ಆರಾಮಾಗಿರ್ಬೋದು. ಸಾಲದವನು ಬೇರೆ ಒಂದು ವಾರ ಟೈಮ್ ಕೊಟ್ಟಿದ್ದಾನೆ, ಅಷ್ಟರಲ್ಲಿ ನನ್ನ ಮಗಳು ಮದುವೆನೂ ಆಗೋಗ್ಬಿಡುತ್ತೆ, ಹೇಗಾದರೂ ಮಾಡಿ ನಮ್ಮ ಕೆಲಸ ಮುಗ್ದೋಗ್ಬಿಡುತ್ತಲ್ವೇನೆ ಅಂತ ಹೇಳಿದಾಗ, ಹೌದೌದು ನಾನು ಇದನ್ನು ಬೀಗ್ರಿಗೆ ಹೇಳ್ಬಿಡ್ತೀನಿ ಆದಷ್ಟು ಬೇಗ ಅಂತ ಹೇಳ್ತಾ ಇರ್ತಾನೆ. ಅಪ್ಪ, ಡೆಕೋರೇಷನ್ ಎಲ್ಲ ಆಗ್ತಾಯಿದೆ, ಎಲ್ಲರೂ ಮುಗಿತಾ ಇದೆ, ರಿಸೆಪ್ಷನ್ ಇನ್ನೊಂದು ಅರ್ಧ ಗಂಟೆನಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳಿದಾಗ, ಏನು ಡೆಕೋರೇಷನ್ ಆಗ್ತಾ ಇದೆಯಾ, ಯಾರು ಮಾಡ್ತಾ ಇದ್ದಾರೆ, ಅದೆಲ್ಲ ನನಗೂ ಗೊತ್ತಿಲ್ಲಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಬಾರಿ ನೋಡೋಣ ಅಂತ ಹೇಳಿ ಬರ್ತಾರೆ. ಅಷ್ಟರಲ್ಲಿ ನೋಡಿದ್ರೆ ಇವರು ಕೂಡ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಲ್ಲಿ ಗೌರಿ ಬಂದು ಎಲ್ಲ ಡೆಕೋರೇಷನ್ ಮಾಡ್ತಾ ಇರ್ತಾಳೆ. ಅದನ್ನ ನೋಡಿ, ಯಾರಮ್ಮ ನೀನು ಯಾಕೆ ಮಾಡ್ತಾ ಇದ್ದೀಯ ಅಂತ ಹೇಳಿದಾಗ ತಿರ್ಕೋತಾಳೆ. ಗೌರಿ ನೀನು ಅಂತ ಹೇಳಿದಾಗ, ಅಂಕಲ್ ಈ ಡೆಕೋರೇಷನ್ನ ನೀವು ನಮಗೆ ಕೊಡಬೇಕಾಗಿತ್ತು, ಆದರೆ ಬೇರೆಯವ್ರು ಕೊಟ್ಟಿದ್ರಿ, ಆದರೆ ಅವಕಾಶ ನೋಡಿ ನಮಗೆ ತಾನಾಗೆ ಬಂದಿರೋ ಥರ ಆಯಿತು ಅಂತ ಹೇಳಿದಾಗ, ಅಲ್ಲಮ್ಮ ಅದು ನೀನು ಅಂತ ಹೇಳಿದಾಗ, ಅಯ್ಯೋ ಅದೆಲ್ಲ ಏನಿಲ್ಲ, ಇನ್ನು ಅರ್ಧ ಗಂಟೆ ಅಷ್ಟೇ ಎಲ್ಲ ಮುಗ್ದೋಗ್ಬಿಡುತ್ತೆ, ನೀವು ಆರಾಮಾಗಿ ಫಂಕ್ಷನ್ ಸ್ಟಾರ್ಟ್ ಮಾಡ್ಕೋಬೋದು ಅಂತ ಹೇಳ್ತಾಳೆ. ಅಲ್ಲ ಗೌರಿ, ಸುಮ್ಮನೆ ಯಾಕೆ ನಿಮಗೆ ಭಾರ ಅಂತ ಹೇಳಿದಾಗ, ಭಾರನ ನಮ್ಮ ತಂದೆ ಯಾವಾಗಲೂ ಹೇಳ್ತಿರ್ತಾರೆ, ನಂದಕುಮಾರ್ ಅವ್ರ ಸಹಾಯದಿಂದ ನಾವು ಇಷ್ಟೆಲ್ಲ ಬದುಕ್ತಾ ಇದ್ದೀವಿ ಅಂತ ಹೇಳಿ, ಅಂಥದ್ರಲ್ಲಿ ಅದು ಸ್ವಲ್ಪ ಋಣ ತೀರಿಸ್ಬಾರ್ದಾ, ಈಗ ನಿಮ್ಮ ಋಣನೇ ನಮ್ಮಲ್ಲಿ ಕೊಡ್ತಾ ಇದ್ದೀರಲ್ಲ, ನಾವು ನಿಮಗೆ ಋಣನ ಕೊಡ್ತಾ ಇಲ್ಲ, ನೀವು ಮಾಡಿರೋ ಋಣನ ತೀರಿಸ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಂಕಲ್ ಅದ್ರ ಬಗ್ಗೆ ಎಲ್ಲ ಇವಾಗ ಮಾತಾಡೋದೇನು ಬೇಡ. ಅಯ್ಯೋ ಮಾಧವಣ್ಣ, ನೀನೇನು ಸುಮ್ಮನೆ ನೋಡ್ಕೊಂಡು ನಿಂತಿದ್ಯಾ, ಮೊದಲೋಗು ನೀನು ಮೇಕಪ್ ಮಾಡ್ಕೊಂಡು ರೆಡಿ ಆಗು, ಎಲ್ಲರೂ ರೆಡಿಯಾಗಿ ಹೋಗಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ರೆಡಿ ಆಗ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಸರಿ ಇವಾಗ ರಿಸೆಪ್ಷನ್ನಿಗೆಲ್ಲ ರೆಡಿಯಾಗಾಯ್ತಲ್ವಾ ಅಂತ ಹೇಳಿ ಎಲ್ಲ ಬಂದು ಸ್ಟೇಜ್ ಮೇಲೆ ಕೂತ್ಕೋತಾರೆ. ಬಂದ ತಕ್ಷಣ ಎಲ್ಲರೂ ಫುಲ್ಲು ಖುಷಿಯಿಂದ ಫೋಟೋ ತೆಗೆಯೋದು, ನಿಂತ್ಕೊಳ್ಳೋದು, ಎಲ್ಲರೂ ಮಾತಾಡ್ಸೋದು ಮಾಡ್ತಾ ಇರ್ತಾರೆ. ಹಾರ ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಹಾರ ಬದಲಾಯಿಸ್ತಾ ಇರ್ತಾರೆ. ಈ ಕಡೆ ಇವ್ನು ನೋಡಿದ್ರೆ ನಿಂತ್ಕೊಂಡು ಕೆಳಗಡೆ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾನೆ. ನಂದ ಯಾಕೋ ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ, ನೀನು ಅಂದ್ಕೊಂಡಿರೋ ಥರನೇ ಮದುವೆ ಆಗ್ತಾಯಿದೆ ಅಲ್ವೇನೋ ಅಂತ ಹೇಳಿದಾಗ, ಹನುಮಂತಣ್ಣ ನಾನು ಅಂದ್ಕೊಂಡಿರೋ ಥರನೇ ಮದುವೆ ಆಗ್ತಾಯಿದೆ, ನನ್ನ ಮಕ್ಕಳು ಮದುವೆನ ಹೀಗೆ ಮಾಡಬೇಕು ಅಂತ ತುಂಬ ಖುಷಿ ಪಡ್ತಾ ಇದ್ದೆ, ಆದರೆ ಆ ಚೀಟಿ ದುಡ್ಡು ಏನೋ ಅದಕ್ಕೆಲ್ಲ ಯಾಕೋ ಬೇಜಾರು ಮಾಡ್ಕೋತೀಯಾ, ಇವಾಗೆಲ್ಲ ನಡೀತಾ ಇದೆ ಅಲ್ವಾ ಅಂತ ಹೇಳಿದಾಗ, ಹೌದು ನಾಳೆ ಮದುವೆ ಇದೆ ಹನುಮಂತಣ್ಣ, ಏನಾಗುತ್ತೋ ಅನ್ನೋ ಭಯ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಭಯ ಪಡ್ಕೋಬೇಡ ನಂದ, ದೇವರು ನಿನಗೆ ಯಾವುದಕ್ಕೂ ಕೂಡ ಕಡಿಮೆ ಮಾಡೋದಿಲ್ಲ, ಎಲ್ಲದನ್ನು ಸರಿ ಮಾಡಿಕೊಡ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ನನ್ನ ಮಕ್ಕಳು ಇಷ್ಟು ಖುಷಿಯಾಗಿರೋದನ್ನು ನೋಡಿದ್ರೆ ನನ್ನ ಕುಟುಂಬ ಜಾಸ್ತಿ ಆಗ್ತಾ ಇದೆ, ಆಗ ನನಗೆ ಸಂತೋಷದ ಪಟ್ಟಿ ಜಾಸ್ತಿ ಆಗ್ತಾನೆ ಇದೆ ಹನುಮಂತಣ್ಣ ಅಂತ ಹೇಳ್ತಾ ಇರ್ತಾನೆ. ಅವನು ಕಣ್ಣೀರಾಗ್ತಾ ಇರೋದನ್ನ ನೋಡಿ ಗಿರ್ಜಾ ಬರ್ತಾಳೆ. ರೀ ಯಾಕ್ರಿ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ಅಳ್ತಾ ಇರೋದಲ್ಲ ಗಿರ್ಜಾ, ನಿನ್ನ ಗಂಡಂಗೆ ಖುಷಿಗೆ ಸಂತೋಷಕ್ಕೆ ಬರ್ತಾ ಇರೋ ಕಣ್ಣೀರು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಷ್ಟೇನಾ, ನಾನೇನೋ ಭಯ ಪಡ್ಕೊಂಡ್ಬಿಟ್ಟೆ ರೀ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಹಾರ ಎಲ್ಲ ಬದಲಾಯಿಸಿ ಫೋಟೋಸ್ ಎಲ್ಲ ತೆಗಿಯೋದಕ್ಕೆಲ್ಲ ನೋಡ್ತಾ ಇರ್ತಾರೆ. ವೀಣಾ ಮಾತ್ರ ಬಂದಿರೋ ಗಿಫ್ಟ್ಸ್ ಎಲ್ಲ ಕಿತ್ಕೊಂಡು ಅವ್ರ ಕಡೆ ಇಟ್ಕೋತಾ ಇರ್ತಾಳೆ. ಅವ್ರು ನೋಡ್ತಾ ಇರ್ತಾರೆ. ಆಗ ಅಯ್ಯೋ ಬಿಗ್ರೆ, ಈ ಗಿಫ್ಟ್ ಎಲ್ಲ ನಾನು ಇಟ್ಕೋತಾ ಇಲ್ಲ, ಎಲ್ಲ ನಿಮಗೆ ಭಾರ ಆಗಬಾರ್ದು ಅಂತ ತೆಗೆದಿಡ್ತಾ ಇದ್ದೀನಿ, ನಮ್ಮ ಕಡೆಯವ್ರು ಯಾರು ಗಿಫ್ಟ್ ತಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಅವರೆಲ್ಲರೂ ಕೂಡ ದುಡ್ಡು ಕೊಡ್ತೀನಿ ಅಂತಲೇ ಹೇಳಿದ್ದಾರೆ, ದುಡ್ಡು ಕೊಟ್ಟರೆ ಮನೆಗೆ ಏನಾದರೂ ಫ್ರಿಜ್ಜು ವಾಷಿಂಗ್ ಮಿಷಿನ್ ತಗೊಳ್ಳೋದಕ್ಕೆ ಯೂಸ್ ಆಗುತ್ತಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಯ್ಯೋ ಬೀಗ್ರೆ, ನಮಗೆ ಉಡುಗೊರೆ ಮುಖ್ಯ ಅಲ್ಲ ಬೀಗ್ರೆ, ನಮ್ಮ ಮದುವೆಗೆ ಬಂದಿರೋ ಎಲ್ಲರೂ ನಮ್ಮ ಮಕ್ಕಳಿಗೆ ಸಂತೋಷವಾಗಿರಿ ಅಂತ ಹೇಳಿ ಹಾರೈಸೋದಷ್ಟೇ ಮುಖ್ಯ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹಾಗೆ ಪಾಪ ಪ್ರಿಯಂಗೆ ತುಂಬ ಶೆಕೆ ಆಗ್ತಾ ಇರುತ್ತೆ, ಬೆವರ್ತಾ ಇರ್ತಾಳೆ. ಅದನ್ನ ನೋಡಿ ಅವನು ಕರ್ಚಿಫ್ನ ತೆಗೆದು ಒರೆಸ್ತಾ ಇರ್ತಾನೆ. ಎಲ್ಲರೂ ಕೂಡ ನೋಡಿ ಮಾಧವನ್ನ ರೇಗಿಸ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಶ್ರೀಕಂಠು ಪ್ಲ್ಯಾನ್ ಮಾಡಿ ಹುಡುಗಿನ ಕಿಡ್ನಾಪ್ ಮಾಡಬೇಕು, ಮದುವೆ ಮನೆಯಲ್ಲಿ ಮದುವೆ ಹುಡುಗಿನೇ ಇರಬಾರ್ದು ಅಂತ ಹೇಳಿ ಪ್ಲ್ಯಾನ್ ಮಾಡಿಸ್ತಾ ಇರ್ತಾನೆ. ಮೀನಾ ಮತ್ತು ಅಮೂಲ್ಯಂಗಿಬ್ಬರಿಗೂ ಈ ವಿಚಾರ ಗೊತ್ತಾಗಿ ಅವರು ಯಾರೇ ಬಂದರೂ ನಾವೇ ಇದನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಕಾಯ್ಕೊಂಡು ನಿಂತಿರ್ತಾರೆ. ಇದಿಷ್ಟು ಮಂಗಳವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.